ಇವತ್ತು ಧಾರವಾಡ ಜಿಲ್ಲೆ ಅನ್ನಿಗೇರಿ ತಾಲೂಕಿನಲ್ಲಿ PLD ಬ್ಯಾಂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ಭಾಳ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಮಾಧ್ಯಮದ ಮುಂದೆ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ಈ ಒಂದು PLD ಬ್ಯಾಂಕಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಮತ್ತು ಯಾವುದೇ ಒಂದು ಪತ್ರಗಳನ್ನಾಗಲಿ ಅಥವಾ ರೆಕಮೆಂಡೇಶನ್ ಆಗಲಿ ಇದು ಯಾವುದನ್ನು ಕೂಡ ಆ PLD ಬ್ಯಾಂಕನ್ನು ರಚನೆ ಮಾಡೋದರಲ್ಲಿ ನನ್ನ ಪಾತ್ರ ಯಾವುದೂ ಇರುವುದಿಲ್ಲ. ಮತ್ತು ವಿಶೇಷವಾಗಿ ಅಲ್ಲಿ ಸಂಸ್ಥಾಪಕ ಅಧ್ಯಕ್ಷರು ನನ್ನ ಹಳೆಯಂದಿರು ಅನ್ನುವಂಥದ್ದು ಇವತ್ತು ಬರ್ತಾ ಇದೆ. ಅದರ ನಮ್ಮ ಮನೆತನದಲ್ಲಿ ನನಗೆ ಅವರು ಹಳೆಯಂದಿರು ಅಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟಪಡಿಸಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಯಾಕಂದರೆ ಅನೇಕ ಮಾಧ್ಯಮದಲ್ಲಿ ಇವತ್ತು ಪ್ರಸಾರ ಆಗಿರ್ತಕ್ಕಂಥದ್ದು ಇವತ್ತು ಮಾಜಿ ಸಚಿವ ಶಂಕರ್ ಪಾಟೀಲ್ ಹಳೆಯಂದಿರು ಅನ್ನುವಂಥದ್ದು ಇವತ್ತು ಮಾಧ್ಯಮದಲ್ಲಿ ನಾನು ನೋಡಿದೆ. ಅದಕ್ಕೆ ಅದೇನೋ ಸಂಸ್ಥಾಪಕ ಅಧ್ಯಕ್ಷರಿದ್ದಾರೆ ದಾಡಿಬಾಯಿ ಅನ್ನೋರು, ಅವರು ಮೊದಲನೇದು ನನ್ನ ಹಳೆಯಂದಿರು ಅಲ್ಲ ಮತ್ತು ಅವರು ನನ್ನ ಪತ್ನಿಯಿಂದ ಅವರು ದೂರದ ಸಂಬಂಧಿಕರು ಅಷ್ಟೇ. ಅದನ್ನು ಬಿಟ್ಟರೆ ನನಗೆ ಯಾವುದೂ ಅವ್ರ ವ್ಯವಹಾರದಲ್ಲಿರ್ಬೋದು ಮತ್ತು ಆ ಬ್ಯಾಂಕಿನ ವ್ಯವಸ್ಥೆಯಲ್ಲಿರ್ಬೋದು ಯಾವುದನ್ನು ಕೂಡ ನಾನು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಯಾವುದೂ ಕೂಡ ಇವತ್ತಿನವರೆಗೂ ಕೂಡ ನಾನು ಅನೇಕ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿರ್ತಕ್ಕಂಥದ್ದು ಮಾತ್ರ ನನ್ನ ಸಹಕಾರ ಇರುತ್ತೆ ಹೊರತಾಗಿ ಕಾನೂನಾತ್ಮಕವಾಗಿ ಇಲ್ಲದೇ ಇರತಕ್ಕಂಥದ್ದಕ್ಕೆ ಯಾವತ್ತೂ ಕೂಡ ನಾನು ಸಹಕಾರ ಕೊಟ್ಟಿಲ್ಲ. ಮತ್ತು ವಿಶೇಷವಾಗಿ ನನ್ನ ಅಧಿಕಾರಾವಧಿ 23ಕ್ಕೆ ಮುಗಿದಿದೆ. ಈ ಬ್ಯಾಂಕ್ ರಚನೆ ಆಗಿರ್ತಕ್ಕಂಥದ್ದು 24/4/2024ರಂದು ಇದು ಬ್ಯಾಂಕನ್ನು ನೋಂದಣಿ ಆಗಿರ್ತಕ್ಕಂಥದ್ದು ಮತ್ತು ಅದಕ್ಕೆ NOC ಪಡಿತಕ್ಕಂಥದ್ದು ಮತ್ತು ಅದಕ್ಕೆ ಕಾಗದ ಪತ್ರ ವ್ಯವಹಾರ ಮಾಡಿರ್ತಕ್ಕಂಥದ್ದು ನನಗೇನು ಅದರಲ್ಲಿ ಗೊತ್ತಿಲ್ಲ. ಇವತ್ತು ನವಲಗುಂದದಲ್ಲಿ PLD ಬ್ಯಾಂಕಿಗೆ NOC ತೊಗೋಬೇಕು, ಅಲ್ಲಿ ಷೇರುದಾರನ ಮತ್ತೆ ಅಲ್ಲಿ ಮರಳಿ ಕೊಡಬೇಕನ್ನುವಂಥದ್ದು ಅದು ಸರ್ಕಾರಿ ನೇಮಗಳ ಪ್ರಕಾರ ನಡೀತಕ್ಕಂಥದ್ದು. ಇವತ್ತು 2024ರಲ್ಲಿ ಏನು ನೋಂದಣಿ ಆಗಿದೆ ಮತ್ತು ಇವತ್ತು ಸರ್ಕಾರ ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ರದ್ದನ್ನು ಕೂಡ ಇವತ್ತು ಮಾಡಿರ್ತಕ್ಕಂಥದ್ದು. ಅಂದರೆ ಇವತ್ತು ಲಿಕ್ವಿಡೇಷನ್ ಆಗಿದೆ. ಅದು ಅಂದರೆ ಸೂಪರ್ಸೀಡ್ ಆದರೆ ಒಂದು ಕಾರಣ ಬೇರೆ, ಇವತ್ತು ಲಿಕ್ವಿಡೇಷನ್ ಕೂಡ ಅದು ಬ್ಯಾಂಕನ್ನು ಮಾಡಿರ್ತಕ್ಕಂಥದ್ದು ಇವತ್ತಿನ ಕಾಂಗ್ರೆಸ್ ಸರ್ಕಾರ. ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅದು ಕಾನೂನಾತ್ಮಕವಾಗಿ ಐತೋ ಇಲ್ಲೋ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಇವತ್ತು ಆ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಾರೆ. ಮತ್ತು ಅನ್ನಿಗೇರಿಯ PLD ಬ್ಯಾಂಕಿಗೂ ನನಗೂ ಏನೂ ಸಂಬಂಧ ಇಲ್ಲ. ಅದರಲ್ಲಿ ಪ್ರಹ್ಲಾದ್ ಜೋಶಿಯವರ ಫೋಟೋಗಳು ಕೂಡ ಬರ್ತಾ ಇದ್ದಾವೆ, ನನ್ನ ಹಳೆಯ ಅಂತ ಬರ್ತಾ ಇದೆ. ಅವರು ಸ್ಪಷ್ಟವಾಗಿ ಹೇಳ್ತೀನಿ, ಅವರು ನನ್ನ ಹಳೆಯಂದಿರು ಅಲ್ಲ. ಇದು ಮೊದಲನೇದು. ಹಾಂ, ಅಲ್ಲಲ್ಲ, ಸಂಘಟನೆ ಮಾಡೋಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶ ಇರ್ತಕ್ಕಂಥದ್ದು. ಪಾರ್ಟಿಯನ್ನು ಸಂಘಟನೆ ಮಾಡ್ತಕ್ಕಂಥದ್ರಲ್ಲಿ ಯಾರೂ ಭಿನ್ನಾಭಿಪ್ರಾಯ ಇರೋದಿಲ್ಲ. ಮತ್ತು ಅವ್ರು ಮಾಡ್ತಕ್ಕಂಥ ವೈಯಕ್ತಿಕ ರಿಯಲ್ ಎಸ್ಟೇಟದ ಉದ್ಯೋಗ ಇರ್ಬೋದು ಅಥವಾ ಈ ರೀತಿಯ ಕಾನೂನಾತ್ಮಕವಾಗಿ ಇಲ್ಲ ಅನ್ನುವಂಥದ್ದನ್ನೇ ಸರ್ಕಾರ ಹೇಳ್ತಕ್ಕಂಥದ್ದು, ನಾನು ಹೇಳ್ತಕ್ಕಂಥದ್ದಲ್ಲ. ಮತ್ತು ನವಲಗುಂದದ PLD ಬ್ಯಾಂಕ್ದವರು ಅದಕ್ಕೆ ಕೋರ್ಟಿನ ಮೊರೆ ಹೋಗಿರ್ತಾರೆ. ಕಂಪ್ಲೇಂಟ್ ಯಾರು ಇದಕ್ಕೆ? ನವಲಗುಂದ PLD ಬ್ಯಾಂಕ್ದವರು ಅದು ಕಂಪ್ಲೇಂಟ್ ಮಾಡಿದ್ದಾರೆ. ಅದನ್ನು ಅವರು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಅದು ಸರ್ಕಾರದ ಕೆಲಸ. ಮತ್ತು ಇದಕ್ಕೆ ನನ್ನ ಹಳೆಯಂದಿರು ಅನ್ನುವಂಥದ್ದನ್ನು ಮಾಧ್ಯಮದಲ್ಲಿ ಬರ್ತಾ ಇದೆ. ದಯವಿಟ್ಟು ಮಾಧ್ಯಮದ ನನ್ನ ಸನ್ಮಿತರು ವಿನಂತಿ ಮಾಡ್ಕೊಳ್ತೀನಿ, ಅವರು ಯಾವುದೇ ಕಾರಣಕ್ಕೂ ನನ್ನ ಹಳೆಯಂದಿರು ಇಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟಪಡಿಸ್ಲಿಕ್ಕೆ ತಮ್ಮನ್ನು ನಾನು ಕರೆದಿದ್ದೀನಿ. ದಯವಿಟ್ಟು ಅದನ್ನು ಈ ರೀತಿ ಆಗಬಾರ್ದು. ಯಾಕಂದ್ರೆ ಯಾರ್ಯಾರು ನನ್ನ ಹತ್ರ ಬಂದಿರ್ತಾರೆ, ಫೋಟೋ ತೆಗೆಸ್ಕೊಡ್ತಾರೆ, ಲಕ್ಷಾಂತರ ಜನ ಬಂದು ಹೋಗ್ತಾರೆ. ಆದರೆ ಯಾರೋ ಫೋಟೋ ತೆಗೆಸ್ಕೊಂಡು ಯಾರೋ ಅಂದ್ರೂ ಎಲ್ಲೆಲ್ಲೋ ನನಗೆ ದೂರ ಸಂಬಂಧಿಗಳು ಭಾಳ ಇರ್ತಾರೆ ರಾಜ್ಯದ ತುಂಬ. ಯಾರೋ ಏನೋ ಮಾಡಿದ ತಕ್ಷಣ ಅದು ನನ್ನ ಹೆಸರು ಅದರಾಗೆ ತಳಕ್ಕೆ ಹಾಕ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಅದಕ್ಕೆ ನಮ್ರವಾಗಿ ವಿನಂತಿ ಮಾಡ್ಕೊಳ್ತೇನೆ, ಯಾವುದೇ ಕಾರಣದಿಂದ PLD ಬ್ಯಾಂಕಿಗೂ ನನಗೆ ಯಾವುದೇ ಸಂಬಂಧ ಇರುವುದಿಲ್ಲ ಅನ್ನುವಂಥದ್ದನ್ನು ಭಾಳ ವಿನಂತಿಯಿಂದ ತಾವು ಬೇಡ್ಕೊಳ್ತೇನೆ. ಗೊತ್ತಿಲ್ಲ ನನಗೆ, ಅವ್ರನ್ನ ಯಾರು ತುಳ್ಯಾಕತ್ತಾರೋ, ಅವ್ರನ್ನ ಯಾರು ಬೆಳೆಸಾಕತ್ತಾರೋ ನನಗಂತೂ ಏನು ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಏನು ಮಾಹಿತಿ. ಯಾಕಂದ್ರೆ ನಮ್ಮಲ್ಲಿ ನನ್ನ ಹತ್ರ ಅವರು ಯಾರೇ ಬಂದಾಗ ಅವರೊಬ್ಬರೇ ಅಲ್ಲ, ಈ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, ನಾನು ಯುವಕರನ್ನ ಬೆಳೆಸ್ತಕ್ಕಂಥ ಕೆಲಸವನ್ನು ನಾನು ಹಿಂದಿನಿಂದ ಕೂಡ ಮಾಡಿದ್ದೆ.
ಇವತ್ತು ಜಿಲ್ಲಾ ಪಂಚಾಯತಿ ಅನೇಕರು ಅಧ್ಯಕ್ಷ ಆಗಿದ್ದಾರೆ. ಮತ್ತು ಅದು ಆ ಟೀಮಲ್ಲಿ ನಮ್ಮ ಬಿ ಜೆ ಪಿಯವರು ಭಾಳ ಜನ ಇದ್ದಾರೆ ಡೈರೆಕ್ಟರ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ನನ್ನ ಅವಧಿಯಲ್ಲಿ ಅವ್ರಿಗೂ ಕೂಡ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಅಂದರೆ ಯಾರು ತುಳಿಯೋಕ್ಕಾಗೋದಿಲ್ಲ ರೀ ಇವತ್ತಿನ ಕಾಲದಲ್ಲಿ. ಯಾರ್ಯಾರು ಒಳ್ಳೆ ಪ್ರತಿಭೆಗಳಿರ್ತಾವೆ ಅವ್ರ ಮೇಲೆ ತಾವೇ ಆಟೋಮೆಟಿಕ್ ಎದ್ದು ಬರ್ತಾರೆ. ಯಾರಿಗೆ ಪ್ರತಿಭೆಗಳ ಮೇಲೆ ಇವತ್ತು ಅವಕಾಶಗಳು ಸಿಗ್ತವೆ. ಅದ್ರ ಬಗ್ಗೆ ನನಗೇನು ಆ ರೀತಿ ಅನಿಸೋದಿಲ್ಲ. ಯಾಕಂದರೆ ಅದು PLD ಬ್ಯಾಂಕ್ ಯಾರು ಬಿ ಜೆ ಪಿ ಮಾಡೋದು ನಾವೇನು ಹೇಳಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಹೇಳಿಲ್ಲ, ನಾನು ಹೇಳಿಲ್ಲ. ಅದು ಯಾಕೆ ಅದು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟವರು ನವಲಗುಂದದ PLD ಬ್ಯಾಂಕ್ ಅವರು. ಅದು ಕಾನೂನು ಬಾಹಿರ ಇದೆ ಅನ್ನುವಂಥದ್ದು. ಅದನ್ನು ಪುನರ್ ಪರಿಶೀಲನೆ ಮಾಡಿರ್ತಕ್ಕಂಥವ್ರು ಇದೇ ಸರ್ಕಾರದವರು. ಇದೇ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಅದಾಗಿರ್ತಕ್ಕಂಥದ್ದು. ಅವರೇ 2 ವರ್ಷ ಆದಮೇಲೆ ಅದನ್ನು ಇವತ್ತು ಲಿಕ್ವಿಡೇಷನನ್ನು ಮಾಡಿದ್ದಾರೆ. ಮತ್ತು ಅವರು ವೈಯಕ್ತಿಕ ಹೇಳಿಕೆಗೆ ನಾನು ಉತ್ತರ ಕೊಡುವಂಥದ್ದಲ್ಲ. ಯಪ್ಪ ಅವರ ಭಾವನೆಗಳು ಏನಿದಾವೋ, ಅವ್ರ ವಿಚಾರಗಳು ಏನಿದಾವೋ ಅದು ನನಗೇನು ಗೊತ್ತಿಲ್ಲ. ನಾನು ಹಿಂದೆನೂ ಕೂಡ ಅನೇಕ ಬಾರಿ ಸ್ಪಷ್ಟಪಡಿಸಿದ್ದೀನಿ. ಸಮಯ ಬಂದಾಗ ಹೇಳ್ತೀನಿ. ಅಪ್ಪ ಈ PLD ಬ್ಯಾಂಕಿಗೆ ನನ್ನ ಸಂಬಂಧ ಇಲ್ಲ, ಅವ್ರು ಮೊದಲನೇದಾಗಿ ನಾನು ಅಳೆಯಲ್ಲ. ಇದನ್ನು ಹೇಳಿಕ್ಕೆ ಬಯಸ್ತೇನೆ. ನಾನು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಯಾವ ವಿಚಾರಗಳನ್ನ ಯಾವ ಸಂದರ್ಭದಲ್ಲಿ ಹೇಳಬೇಕು ಅವನ್ನೆಲ್ಲೋ ಹೇಳ್ತೀನಿ.